Oh my god! Even though they broke. Oh my god! ಉಪ್ಪಿಟ್ಟು ಪಾರ್ಟ್ 2 ವಿಡಿಯೋ ಏನಿತ್ತು ಅದು ಬ್ಲಾಕ್ ಆಗೋಯ್ತು. ಸನ್ ಟಿ ಅವ್ರು ಬ್ಲಾಕ್ ಮಾಡಿಸ್ಬಿಟ್ರು. ಸೊ ಅದು ನಾನು ಏನೋ ಮಾಡಕ್ಕೆ ಹೋಗಿ ಅದು ಕಂಪ್ಲೀಟಾಗಿ ಎರರ್ ಆಗೋಯ್ತು. ಸೊ ಇಟ್ಸ್ ಗಾನ್. ಸೊ ಅದನ್ನೇ ತಿರ್ಗಾ ರೀಶೂಟ್ ಮಾಡಿ ತಿರ್ಗಾ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಂಗಲ್ಲಣ್ಣ, ಇದು ನಾನು ಚೆಂಗ್ಲು, ಇದು ನೀನು ನನ್ನ ಮಗನೇ, ಇದು ನಾನು ಪಟ್ರೆ ಬಾಬು, ಇದು ನೀನು ಚೆಂಗ್ಲು. ಇಲ್ಲಿ ನಾನು ನೀನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಜನಕ್ಕೆ ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ಅವ್ರ ಪ್ರಕಾರ ಇದು ಅವ್ನು ಹೇಳ್ತಾ ಇರೋದು ಕರೆಕ್ಟೇ ಅಲ್ಲ ಅಂತ. ಸೊ ಇದು ಏನು ಎಷ್ಟು ಫೋರ್ ಶೇಡೋ ಮಾಡುತ್ತೆ ಅಂದ್ರೆ, ಯಾವಾಗ ಒಬ್ಬ ಆಕ್ಚುಲಿ ಸುಪೀರಿಯರ್ ಮೈಂಡ್ ಇರ್ತಾನೋ ಕಂಪೇರ್ ಟು ನಾರ್ಮಲ್ ಅದರ್ ಪೀಪಲ್, ನಾರ್ಮಲ್ ಜನಕ್ಕಿಂತ ಜಾಸ್ತಿ ಸುಪೀರಿಯರ್ ಆಗಿ ಥಿಂಕ್ ಮಾಡ್ತಿರ್ತಾನೋ, ಅವ್ನ ಮೇಲೆ ಎಕ್ಸ್ಪ್ಲೇನ್ ಮಾಡಕ್ ಬಂದಾಗ ಜನಕ್ಕೆ ಅದು ಅರ್ಥ ಆಗಲ್ಲ. ಅದರಿಂದ ಅವ್ರೇನ್ ಅನ್ಕೋತಾರೆ, ಇವನೇ ಸರಿ ಇಲ್ಲ, ಏನ್ ಮಗನೇ ತುಳಿದು ಬಿಡ್ಬೇಕು ಅಂದ್ಬಿಟ್ಟು ಇವನ್ಗೆ ಹೊಡೆದು ಬಿಡ್ತೀರ ಹೇಳ್ಕೊಂಡು. ಬಟ್ ಅವ್ನು ಆಕ್ಚುಲಿ ಕರೆಕ್ಟ್ ಆಗಿ ಇರ್ತಾನೆ. ಬಟ್ ನೀವುಗಳು ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಅವನೇ ತಪ್ಪು ಅಂತ ಹೇಳ್ಬಿಡ್ತೀರಾ. ಅದನ್ನೇ ತೋರಿಸಿರೋದಿಲ್ಲ. ನೀನು ಇಲ್ಲಿದಾನ. ನಾನು ಸಾಯ್ಬೇಕು, ಸತ್ತು ಬದುಕಬೇಕು, ಅದೇ ನೀನು. ನಾನು ನಂದು ಬಿಟ್ಟಿರೋನು ಇಲ್ಲಿ ಮಾತ್ರ ಇರೋಕ್ ಸಾಧ್ಯ. ನೀನು ಅನ್ನೋನು ರಿಯಲ್ ಲೈಫಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ. ಅಂತವನ್ನ ನೀವು ಹುಡುಕ್ಬೇಕು ಅಂದ್ರೆ ಸ್ಮಶಾನದಲ್ಲೇ ಸಿಕ್ಬೇಕು. ಯಾಕಂದ್ರೆ ಎಲ್ಲಾನು ಬಿಟ್ಬಿಟ್ಟು ದೇವ್ರ ಹತ್ರ ಸೇರ್ಕೊಂಡಿರೋದು ಅಂದ್ರೆ ಅವ್ರುಗಳು ಮಾತ್ರ. ಟೆಕ್ನಿಕ್ಲಿ ನೀನು ನಿಂದು, ಯಾಕಂದ್ರೆ ಅವ್ರ ಹತ್ರ ಅವ್ರದ್ದು ಅನ್ನೋದು ಏನೂ ಇರಲ್ಲ ಅಲ್ಲಿ. ಸೊ ಟೆಕ್ನಿಕ್ಲಿ ಅವರೇ ನೀನು ಅನ್ನೋ ಕ್ಯಾರೆಕ್ಟ್ರು ಅಂತ ಅವ್ರು ತೋರಿಸ್ತಾರೆ. ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡೋರೆ. ನಿಮ್ಗೆ ಅರ್ಥ ಆದ್ರೆ ತುಂಬಾ ಡೀಟೇಲ್ ಆಗಿ ಕಾಣಿಸ್ತಿದೆ. ಬಟ್ ನಿಮ್ಗೆ ಅರ್ಥ ಆಗ ನಾವೇನು ಮಾಡೋಕ್ಕಾಗಲ್ಲ. ನಗ್ನ ಸತ್ಯ ನೋಡೋಕೆ ಯಾವನ್ಗೂ ತಾಕತ್ತಿಲ್ಲ. ಯಾಕೆ ಗೊತ್ತಾ ಈ ಕ್ಯಾರೆಕ್ಟರ್ ಬಂದಿದ್ದು? ಇವನೇ ನಿಜವಾದ ನೀನು ಅನ್ನೋದು ಈ ತರನೇ ಇರ್ಬೇಕು. ನಾನು ನಂದು ಅನ್ನೋದು ಏನು ಇಲ್ಲದೆ ಒಬ್ಬ ಲಿಟ್ರಲಿ ಸಾಧು ಸಂತನಾಗಿ ಬದುಕ್ತಾ ಇರ್ತಾರೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಅವರು ನೀನು ಈ ತರ ತೋರಿಸಿರೋದು. ಸೊ ನಿಜವಾದ ಸತ್ಯ ನೋಡಕ್ಕೆ ಯಾರಿಗೂ ಇಷ್ಟ ಅಲ್ಲ. ಯಾಕಂದ್ರೆ ಎಲ್ಲರಿಗೂ ಸುಳ್ಳೇ ಇಷ್ಟ ಅಲ್ವಾ? ಸುಳ್ಳು ಅನ್ನೋದೇ ಇಷ್ಟ. ಅದಕ್ಕೋಸ್ಕರ ನಿಮ್ ಮೈಂಡ್ ಇವಾಗ ಫೇಕ್ ನೀನು ಹೆಂಗ್ ಕ್ರಿಯೇಟ್ ಮಾಡುತ್ತೆ ನೋಡಿ. ಆಯ್ತು ಬಾಸ್, ಹೇಳಪ್ಪ. ಸೌಂಡ್, ಕ್ಯಾಮರಾ, ಆಕ್ಷನ್, ಆಕ್ಷನ್. ಇಲ್ಲಿ ನಿಮ್ ಮೈಂಡ್ ಏನ್ ಮಾಡ್ತು ಅಂದ್ರೆ, ಉಪೇಂದ್ರ ಅವರೇ ಡೈರೆಕ್ಟ್ ಮಾಡ್ತಿರೋದು ಪಿಕ್ಚರ್ನ. ಅದಕ್ಕೋಸ್ಕರ ಉಪೇಂದ್ರನೇ ಇಮ್ಯಾಜಿನ್ ಮಾಡ್ಕೊಂಡು ನೀವು ಉಪೇಂದ್ರ ಅವರೇ ಈ ಪಿಕ್ಚರ್ನ ಡೈರೆಕ್ಟ್ ಮಾಡ್ತಾವ್ರೆ ಅನ್ನೋ ತರ ಇಮ್ಯಾಜಿನ್ ಮಾಡ್ಕೋತೀರಾ. ಅದರಿಂದ ಅವ್ರು ಉಪೇಂದ್ರ ಡೈರೆಕ್ಟ್ ಮಾಡ್ತಾರ ತರ ಕಾಣಿಸುತ್ತೆ. ಬಟ್ ರಿಯಾಲಿಟಿ ಏನು, ನಿಮ್ ಮೈಂಡ್ ತಿರ್ಗಾ ಹೇಳುತ್ತೆ, ನೀನಲ್ಲಪ್ಪ ರಿಯಲ್ ಡೈರೆಕ್ಟ್ರು, ನಾನ್ ಕಣಪ್ಪ ಇಲ್ಲಿ ಕೂತಿದ್ದೀನಿ ಮೇಲ್ಗಡೆ, ನಾನು ಹೇಳ್ದಂಗೆ ನೀನ್ ಮಾಡ್ಬೇಕು ಅವಾಗ ಅವ್ರು ಹೇಳೋದು. ಸೊ ಟೆಕ್ನಿಕ್ಲಿ ನಿಮ್ ಮೈಂಡೇ ಈ ಪಿಕ್ಚರ್ನ ಕ್ರಿಯೇಟ್ ಮಾಡಿದ್ದು. ಸೊ ನೀವು ಆಕ್ಚುಯಲ್ ಡೈರೆಕ್ಟರ್ಗಳು. ಉಪೇಂದ್ರ ಅವ್ರನ್ನ ನೀವು ಇಮ್ಯಾಜಿನೇಟ್ ಮಾಡ್ಕೊಂಡು ಈ ಪಿಕ್ಚರ್ನ ಡೈರೆಕ್ಟ್ ಮಾಡ್ತಾವ್ರೆ ಅವರು ಅಂತ ನೀವು ಅನ್ಕೊಂಡಿದ್ರ ಅಷ್ಟೇ. ಅದನ್ನ ಇಲ್ಲಿ ತೋರಿಸಿದರೆ. ಇಲ್ಲಿ ಫೇಕ್ ನೀನು ಕ್ರಿಯೇಟ್ ಆದ್ರು ಹೆಂಗೆ ಅಂತಂದ್ರೆ, ಅದು ರಿಯಲ್ ಅಗೋರಿ ಬಂದಿದ್ನಲ್ಲ, ಅವನು ಆಕ್ಚುಲ್ ರಿಯಲ್ ನೀನು ಅನ್ನೋ ಟೈಪ್ ಕ್ಯಾರೆಕ್ಟ್ರು. ನೀನು ಅನ್ನೋ ಸಮ್ವಾಟ್ ಲೈಕ್ ಆ ಥರ ಇರ್ತಾನೆ ರಿಯಾಲಿಟಿಲಿ. ನೀವು ಇದನ್ನ ನಿಮ್ಮ ರಿಯಲ್ ಲೈಫಲ್ಲಿ ಕಂಪೇರ್ ಮಾಡಿದ್ರೆ ನೀನು ಅನ್ನೋ ಆ ಥರನೇ ಇರೋದು. ಬಟ್ ನಿಮ್ಮ ಮೈಂಡ್ ಏನು ಮಾಡ್ತು, ಥೋ ಅದೊಂದು ಸ್ವಲ್ಪ ಜಾಸ್ತಿ ಓವರ್ ರೇಟೆಡ್ ಆಗ್ಬಿಡ್ತಲ್ಲ, ಏನು ಮಾಡೋದು ಅಂದಾಗ ನೀವೇ ಫೇಕ್ ನೀನು ಈಗ ತೋರಿಸ್ಬೇಕಲ್ವಾ, ಫುಲ್ ನ್ಯೂಡಾಗಿ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ವೈಟ್ ಆ್ಯಂಡ್ ವೈಟ್ ಹಾಕ್ಬಿಟ್ಟು ನೀನು ಅನ್ನೋನು ಈ ಥರ ಇರ್ತಾನೆ ಅನ್ನೋದಕ್ಕೋಸ್ಕರ ನೀವು ಕ್ರಿಯೇಟ್ ಮಾಡಿದ್ದೀಗ ಉಪೇಂದ್ರ ಅವ್ರನ್ನ ವೈಟ್ ಆ್ಯಂಡ್ ವೈಟಲ್ಲಿ. ಏನೇ ಕೇಳಿದ್ರು ನೀನು ಅಂತಾನೆ ಹೇಳೋದು. ಇವರಲ್ಲಿ ಇವನ ಹೆಸರು ಯಾರು ಗೊತ್ತೇ ಇಲ್ಲ. ನೀನು ಬಾಯ್ಲೆ, ನೀನು ಹೋಗಲಿ ಅಂತಾನೆ ಎಲ್ಲರೂ ಇವರಲ್ಲಿ ಇವನ್ನ ಕರೆಯೋದು. ಹೂವನಾ, ಇವ್ರ ಅಪ್ಪ ಅಮ್ಮನಿಗೆ ಇವನ ಹೆಸರು ಮಾಡ್ತಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರ, ನೀನು ಅನ್ನೋ ಕ್ಯಾರೆಕ್ಟರ್ಗೆ ನೀನು ಅಂತ ಯಾರು ಹೆಸರು ಇಟ್ಟು ಇಲ್ಲ, ಅವನ ಹೆಸರು ನೀನು ಅಂತ ಅವ್ರು ಯಾರು ಹೇಳೋದು ಇಲ್ಲ. ಸೊ ಟೆಕ್ನಿಕ್ಲಿ ಇದನ್ನ ನೀವೇ ಹಾಕಿದ್ದು. ಯಾಕಂದ್ರೆ ಇದರಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಫೇಕ್ ನೀನು ಅಂತ. ಅದಕ್ಕೆ ನಾನು ಹೇಳಿದ್ದು, ಈ ಫೇಕ್ ನೀನು ಅನ್ನೋದು ನೀವು ಕ್ರಿಯೇಟ್ ಮಾಡಿದ್ರಿ. ಬಟ್ ಅವ್ರಿಗೆ ಹೆಸರೇ ಇಲ್ಲ, ಆ ಹೆಸರು ನೀವೇ ಕೊಟ್ರಿ ಈಗ ನೀನು ಅಂತ. ಸೊ ಟೆಕ್ನಿಕ್ಲಿ ಬೇರೆಯವ್ರನ್ನ ನೀನು ಅಂತ ಕರ್ದಿ ಅವರೆಲ್ಲ ನೀನು ಅಂತಾನೆ ಅನ್ಕೊಂಡವ್ರೆ. ಬಟ್ ಆಕ್ಚುಲಿ ರಿಯಲ್ ಕ್ಯಾರೆಕ್ಟರ್ದು ಹೆಸರೇ ಇಲ್ಲ. ಅದರಿಂದ ನಿಮ್ಗೆ ಅರ್ಥ ಆಗ್ಬೇಕು ಇದು ನಿಮ್ಮ ಮೈಂಡಲ್ಲಿ ನಡೆದಿದ್ದ ಸ್ಟೋರಿ ಅಂತ. ರಿಯಲ್ ಸ್ಟೋರಿ ಆಗಿದ್ರೆ ಒಂದು ಹೆಸರು ಕಾಣಿಸ್ಕೊಬೇಕಾಗಿತ್ತು ತಾನೆ. ಅಫ್ಕೋರ್ಸ್ ಇದೆಲ್ಲ ನಿಮ್ಮ ಮೈಂಡಲ್ಲಿ ನಡೆದಿದ್ದ ಸ್ಟೋರಿ. ಲಕ್ಷ್ಮಿ ಇದ್ರೆ ಖುಷಿ ಬರ್ತಾಳೆ ಅಂದ್ರೆ, ಖುಷಿ ಇದ್ರೆ ಲಕ್ಷ್ಮಿನೂ ಬರ್ತಾಳೆ ಬಿಡಿ. ಇಲ್ಲಿ ಏನ್ ಅರ್ಥ ಅಂದ್ರೆ, ಲೈಫಲ್ಲಿ ಖುಷಿಯಾಗಿದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಸಿಗುತ್ತೆ. ದುಡ್ಬೇಕು ಅಂದ್ರೆ ಅದನ್ನ ಹೇಳಿದ್ದು, ನೀವು ಖುಷಿನ ಕೊಂಡ್ಕೊಳ್ಳೋಕ್ಕೋಸ್ಕರನೇ ತಾನೇ ದುಡ್ಡು ಸಂಪಾದನೆ ಮಾಡೋದು. ಸೊ ಏನಕ್ಕೆ ಸಂಪಾದನೆ ಮಾಡ್ತೀರಾ ದುಡ್ಡನ್ನ? ಹ್ಯಾಪಿ ಆಗಿರೋಕ್ಕೋಸ್ಕರ. ಹ್ಯಾಪಿನ ನೀವು ಸ್ಟಾರ್ಟಿಂಗ್ ಇದನ್ನ ಹುಡ್ಕೊಂಡು ಕೂತ್ಕೊಂಡು ದುಡ್ಡು ನಿಮ್ಮ ಹತ್ರ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋದು ಅವ್ರ ಲಾಜಿಕ್ಕು. ಪ್ಲಸ್ ಇದನ್ನ ಇನ್ನೊಂದೇನು ಅಂದ್ರೆ, ಅವ್ರು ನೀನು ಅಂತ ಹೇಳ್ತಿರ್ತಲ್ಲ, ಈ ನೀನು ಅನ್ನೋನ್ನ ಎಷ್ಟೊಂದು ಜನ ಯೂಸ್ ಮಾಡ್ಕೊತಾ ಇರ್ತಾರೆ ಅವ್ರ ಓನ್ ಪರ್ಪಸ್ಗೆ. ಅದನ್ನ ಅವ್ರ ರೆಪ್ರೆಸೆಂಟೇಟಿವ್ ಏನು ಅಂದ್ರೆ, ನಾನು ಅನ್ನೋ ಕ್ಯಾರೆಕ್ಟರ್ಗಳು, ನೀನು ಅನ್ನೋ ಕ್ಯಾರೆಕ್ಟರ್ಗಳನ್ನ ನಿಮ್ಗಳನ್ನ ರಿಯಾಲಿಟಿ ಆಡಿಯನ್ಸ್ಗಳನ್ನ ಅಥವಾ ರಿಯಲ್ ಲೈಫಲ್ಲಿರೋ ನೀವುಗಳು ಯೂಸ್ ಮಾಡ್ಕೋತಾರೆ ಫಾರ್ ಸರ್ಟನ್ ರೀಸನ್, ಫಾರ್ ದೇರ್ ಓನ್ ಪರ್ಸನಲ್ ಏನಂತಾರೆ ಬೆನಿಫಿಟ್ಸ್ಗೋಸ್ಕರ. ಅದನ್ನ ರಿಯಲ್ ಲೈಫಲ್ಲಿ ಎಲ್ಲರೂ ಮಾಡ್ತಾರೆ. ನಾನು ಅನ್ನೋ ಕ್ಯಾರೆಕ್ಟರ್ಗಳು ನಿಮ್ಗಳನ್ನೆಲ್ಲ ಯೂಸ್ ಮಾಡ್ಕೋತಾರೆ ಅವ್ರ ಓನ್ ಪರ್ಸನಲ್ ಬೆನಿಫಿಟ್ಸ್ಗೋಸ್ಕರ. ಅದನ್ನು ಕೂಡ ಒಂದು ರೆಪ್ರೆಸೆಂಟೇಷನ್ ಮಾಡೋರಿ.
ಏಯ್ ಹುಳ, ಅವ್ನ ಯಾಕೆ ತಡಿತೀಯ ನೀನು? ಅವ್ನ ಕೆಲಸ ಮಾಡ್ಲಿ ಬಿಡ, ಅವ್ನ ತಲೆಗೆ ಹುಳ ಬಿಡಕ್ ಬಂದ್ಬಿಟ್ಟೆ ನೀನು. ಈ ಟೆನ್ನಿಸ್ ಕೃಷ್ಣ ಅವ್ರದ್ದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಹುಳ ಅಂತ. ಹುಳ ಅಂದ್ರೆ ಲೈಫಲ್ಲಿ ಕ್ವಶನ್ಸ್ಗಳನ್ನೇ ಹುಳ ಅಂತ ಕನ್ಸಿಡರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಮ್ಗೆ ಯಾವುದೇ ಕ್ವಶನ್ಸ್ಗಳು ಕಾಡ್ತಿದ್ರೆ ಅದನ್ನ ಹುಳದ ತರ, ಅದು ಯಾವಾಗ್ಲೂ ತಲೆ ಕೆರ್ಕೊಂತ ಇದ್ರೆ ಇನ್ನೂ ಜಾಸ್ತಿ ನೆವೆ ಆಗ್ತಾ ಇರುತ್ತೆ. ಸೊ ಟೆಕ್ನಿಕಲಿ ಏನಂದ್ರೆ ಒಂದು ಕ್ವಶನ್ಗೆ ನಾವು ಆನ್ಸರ್ ಹುಡ್ಕೊಂಡು ಹೋಗ್ತಾರೆ, ಇನ್ನೊಂದು ಕ್ವಶನ್ ಬರ್ತಾನೆ ಇರ್ತದೆ. ಅದಕ್ಕೆ ಟೆನ್ನಿಸ್ ಕೃಷ್ಣ ಈ ಪೂರ್ತಿ ಮೂವಿಲಿ ಬರೀ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ, ಉಪೇಂದ್ರ ಅವರು ಆನ್ಸರ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಇದೊಂಥರ ರೆಪ್ರೆಸೆಂಟೇಷನ್. ಈಗ ಹುಳ ಅನ್ನೋದು ಅಂದ್ರೆ ಕ್ವಶನ್ನೇ ಒಂದು ಕ್ಯಾರೆಕ್ಟರ್ ರೂಪದಲ್ಲಿ ನೋಡ್ತಿದ್ರೆ ಅದೇ ಟೆನ್ನಿಸ್ ಕೃಷ್ಣ. ಅರ್ಥ ಆಗ್ತಾ ಇಲ್ಲ ನನಗೆ. ಒಂದು ಊಟ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು, ಮನೆ ಬಾಡಿಗೆ ಕಟ್ಟಕ್ ದುಡ್ಡು ಬೇಕು, ಸತ್ರೆ ಹೆಣ ಸುಡಕ್ಕೂ ದುಡ್ಡು. ಈ ಸೀನ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವರೊಂದು ದೇವಸ್ಥಾನನೂ ತೋರಿಸ್ತಾರೆ, ಕ್ಯಾರೆಕ್ಟರ್ನು ತೋರಿಸ್ತಾರೆ. ಸೊ ಟೆಕ್ನಿಕಲಿ ಏನಂದ್ರೆ ಎಲ್ಲ ವೈಟ್ ಕಲರ್ ಅಲ್ಲಿ ಇದೆ. ಸೊ ನೀನು ಅನ್ನೋ ಕ್ಯಾರೆಕ್ಟರ್ ಒಂಥರ ಆಸ್ಪಿಷಿಯಸ್ ಅಥವಾ ದೇವರ್ ಲೈಕ್ ಟೈಪ್ ಪರ್ಸನ್. ಅಂದ್ರೆ ನೀನು ಅನ್ನೋದು ಎಲ್ಲ, ಯಾಕಂದ್ರೆ ಅವ್ನು ನಾನು ಅನ್ನೋದೇನು ಇರೋದೇ ಇಲ್ಲ, ನೀನು ಅಂತ ಬದುಕ್ತಾ ಇರ್ತಾನೆ. ಅವನಲ್ಲಿ ಆಟೋಮೆಟಿಕ್ ಆಗಿ ಪಾಸಿಟಿವಿಟಿ ಇರುತ್ತೆ, ಪವರ್ ಇರುತ್ತೆ, ಅಂಡ್ ನೆಗೆಟಿವಿಟಿ ಒಂಚೂರು ಇರಲ್ಲ. ಅದಕ್ಕೋಸ್ಕರ ದೇವ್ರ ಜೊತೆ ರೆಪ್ರೆಸೆಂಟೇಟ್ ಮಾಡ್ಬೋದು ಅಂದ್ಬಿಟ್ಟು ಆ ಪೂರ್ತಿ ದೇವಸ್ಥಾನ ವೈಟ್ ಅಲ್ಲಿ ಇರ್ತಾರೆ. ಇವನ್ ನೀನು ಕ್ಯಾರೆಕ್ಟರ್ ಇಸ್ ಇನ್ ಫುಲ್ ವೈಟ್ ಆನ್ ವೈಟ್. ಅದಕ್ಕೋಸ್ಕರ ಆ ಸೀನ್ ರೆಪ್ರೆಸೆಂಟೇಟ್ ಮಾಡ್ಬೇಕಾದ್ರೆ ಅವ್ರು ಪೂರ್ತಿ ವೈಟ್ ಅಂಡ್ ವೈಟ್ ಅಲ್ಲಿ ತೋರಿಸೋದು. ತುಂಬಾ ಹಿಡನ್ ಮೀನಿಂಗ್ ಇದೆ, ಇದು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಸ್ಪಿರಿಚುಯಾಲಿಟಿ ತುಂಬಾ ಇರಬೇಕು, ಅವಲೇ ಅರ್ಥ ಆಗೋದು ನಿಮಗೆ. ಈ ಸೀನಲ್ಲಿ ಅವ್ರು ಹೇಳ್ತಾರೆ ಯೋಚನೆ ಮಾಡಬೇಡಿ, ಹ್ಯಾಪಿಯಾಗಿರ್ತೀರಾ ಅಂತ. ಅದಕ್ಕೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಕೇಳಿ. ಮೆಟ್ರಿಕ್ಸ್ ಅನ್ನೋದು ನಿಮ್ಗೆಲ್ಲ ಗೊತ್ತಲ್ವಾ, ಎಲ್ಲರೂ ಎಷ್ಟೊಂದು ಮೀಮ್ಸ್ ಮಾಡ್ತಾರೆ, ಅದು ಮಾಡ್ತಾರೆ, ಮತ್ತೆ ತುಂಬಾ ಟಾಪಿಕ್ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡ್ತಾರೆ. ಮೆಟ್ರಿಕ್ಸ್ ಅಂತ. ಮೆಟ್ರಿಕ್ಸ್ ಅನ್ನೋದು ಒಂದು ಕಂಜೆಸ್ಟೆಡ್ ಥಿಂಗ್, ಎವ್ರಿಬಡಿ ಫಾಲೋಸ್ ದ ಸೇಮ್ ಥಿಂಗ್ ಅಂಡ್ ಡಸ್ ದ ಎವ್ರಿ ಸೇಮ್ ಥಿಂಗ್. ಯು ಆರ್ ಲೈಕ್ ರೋಬೋಟ್ಸ್ ಡೂಯಿಂಗ್ ದ ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್, ರೈಟ್? ಸೊ ಮೆಟ್ರಿಕ್ಸ್ನ ಬ್ರೇಕ್ ಮಾಡಬೇಕು ಅಂದ್ರೆ ಸಿಂಪಲ್, ಯು ಹ್ಯಾವ್ ಟು ಡೂ ಸಮಥಿಂಗ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಸೊ ನೀವು ದೇವ್ರ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗಬೇಕು ಅಂದರೆ ಸಿಂಪಲ್. ನಿಮ್ಮ ಥಾಟ್ನ ನೀವು ಯೋಚನೆ ಮಾಡೋದು ಬಿಟ್ಬಿಟ್ರೆ ದೇವ್ರಿಗೆ ಸಿಗ್ನಲ್ ಹೋಗುತ್ತೆ. ಇವಾಗ ಹೆಂಗೆ ಅಂದ್ರೆ ನಾವೆಲ್ಲ ಪ್ರೋಗ್ರಾಮ್ ಇದ್ದಂಗೆ, ಮೇಡೆ ಗಾಡ್ ಬಂದ್ಬಿಟ್ಟು ಪ್ರೋಗ್ರಾಮರು, ನಾವು ಪ್ರೋಗ್ರಾಮ್ ಇದ್ದಂಗೆ. ಸೊ ಈಗ ಈ ಪ್ರೋಗ್ರಾಮಲ್ಲಿ ಎರರ್ ಬರೋ ತನಕ ಪ್ರೋಗ್ರಾಮರ್ಗೆ ಯಾವ ಪ್ರಾಬ್ಲಮ್ ಇರಲ್ಲ. ಎರರ್ ಕ್ರಿಯೇಟ್ ಆಯ್ತಾದಾಗ ಆಟೋಮೆಟಿಕ್ ಆಗಿ ಹೇಳ್ಬೋದು ನಿಮ್ಮನ್ನ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಅಥವಾ ನಿಮ್ಮನ್ನ ಫಸ್ಟ್ ರಿಮೂವ್ ಮಾಡ್ತಾನೆ, ಅಥವಾ ಏನೋ ಒಂದು ರೀಸನ್ ಇರ್ಬೋದು. ಸೊ ಟೆಕ್ನಿಕಲಿ ಗಾಡ್ ಈಸ್ ಟ್ರೈನ್ ಟು ಕನೆಕ್ಟ್ ವಿತ್ ಯು. ಈ ಕನೆಕ್ಷನ್ ಬೇಕು ಅಂದ್ರೆ ನಿಮಗೆ ನೀವು ಯೋಚನೆ ಮಾಡೋದು ಬಿಡಬೇಕು. ಯೋಚನೆ ಮಾಡೋದು ಬಿಟ್ಬಿಟ್ರೆ ಆಟೋಮೆಟಿಕ್ಲಿ ದೇವ್ರು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಸೊ ನಿಮ್ಮ ಲೈಫ್ ಇನ್ನೂ ವಂಡರ್ಫುಲ್ ಆಗಿರುತ್ತೆ. ಇಲ್ಲಾಂದ್ರೆ ನೀವು ನಾರ್ಮಲ್ ಲೈಫ್, ದಿನ ತಿಂಡೆ ಉಂಡೆ ಮಲ್ಕೊಂಡೆ ಎದ್ದೆ ಅಷ್ಟೇ ಇರುತ್ತೆ. ಇನ್ನೂ ಏನಾದ್ರು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಸ್ಟಾಪ್ ಥಿಂಕಿಂಗ್, ಸಿ ವಾಟ್ ಹ್ಯಾಪನ್ಸ್ ಅನ್ನೋದು ಅವ್ರು ಹೇಳ್ತಾ ಇರೋದು. ಹಂಗನ್ಬಿಟ್ಟು ಏನಪ್ಪ ಅದು ಟೆನ್ನಿಸ್ ಕ್ರಿಶ್ಚಿಯನ್ ಥರ ಒದ್ದಾಡ್ರಿ ಅಂತ ಹೇಳ್ತಾ ಇಲ್ಲ ಅವ್ರು. ಅರ್ಥ ಆಯ್ತಾ? ಇದನ್ನು ಸ್ವಲ್ಪ ಲೆಂದಿ ಅನಿಸ್ಬಿಡ್ಬೋದೇನೋ, ಬಟ್ ಇಟ್ ಈಸ್ ನೆಸೆಸರಿ. ಸ್ಮಾಲ್ ಡೀಟೇಲ್ ಅಬ್ಸರ್ವ್ ಮಾಡಿದ್ರ ಇದರಲ್ಲಿ ಕ್ಯಾಮ್ರಾ ಯಾವ ತರ ಎಫೆಕ್ಟ್ ಯೂಸ್ ಮಾಡಿದಾರೆ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಓಪನ್ ಆಗೋ ತರ. ಸೊ ಟೆಕ್ನಿಕ್ಲಿ ಇದೊಂಥರ ಎಫೆಕ್ಟು. ನಮ್ಮ ರಿಯಲ್ ಲೈಫಲ್ಲಿ ನಾವು ಈ ಪಿಕ್ಚರ್ನ ನೋಡ್ತಾ ಇದ್ದೀವಿ ಅಥವಾ ನಾವೇ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಬ್ರೈನಲ್ಲಿ ನಡೀತಾ ಇರೋದಲ್ವಾ. ಸೊ ಇದು ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ಕಣ್ಣು ಮುಚ್ಚಿ ಓಪನ್ ಆಗೋ ಥರ ಸ್ಲೋ ಓಪನ್ ಆಗುತ್ತೆ ನೋಡಿ ನಮ್ಮ ಕಣ್ಣು ರೆಪ್ಪೆ ಆಡಿಸಿದಾಗ, ಆ ಥರ ಎಫೆಕ್ಟ್ ಯೂಸ್ ಮಾಡಿದ್ದಾರೆ. ಇದೊಂದು ಸ್ಮಾಲ್ ಡೀಟೇಲು, ಅದನ್ನ ಆ್ಯಡ್ ಮಾಡಬೇಕು ಅನ್ನಿಸ್ತು, ಆ್ಯಡ್ ಮಾಡಿದ್ದೀನಿ. ಅದೇ ಕೆಲಸಕ್ಕೆ ಅವ್ರು ದುಡ್ಡು ಕೊಟ್ರೆ ಇನ್ನೂ ಚೆನ್ನಾಗಿ ಬದುಕೋದಲ್ವೇನೋ. ಹೇಳಿ ಮಾ ಹೇಳಿ, ಡೈಲಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ. ಇಲ್ಲಿ ಅವ್ರು ಏನ್ ಗೊತ್ತಾ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು, ಎಷ್ಟೋ ಜನಕ್ಕೆ ಊಟನೇ ಇರಲ್ಲ, ಆದ್ರೂ ಬದುಕ್ತಾ ಇರ್ತಾರೆ, ಕಷ್ಟಪಡ್ತಿರ್ತಾರೆ. ನಿಮ್ಮ ಹತ್ರ ಊಟ ಇದ್ರೂ ಬಿರಿಯಾನಿ ಸಿಗುತ್ತೆ ಅಂತ ಕಾಯ್ಕೊಂಡ್ ಕೂತಿರ್ತೀರಲ್ಲ, ನಿಮ್ಮಂತ ಡಡ್ರು ಯಾರು ಇರುವುದೇ ಇಲ್ಲ. ನಿಮ್ಗೆ ಅನ್ನ ಸಾಂಬಾರು ಸಿಗ್ತಿದೆ ತಿನ್ನಕ್ಕೆ, ಅದನ್ನ ತಿಂದ್ರೆ ಅಂತ ಉಪೇಂದ್ರ ಅವರು ಇಲ್ಲಿ ರೆಪ್ರೆಸೆಂಟೇಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಮತ್ತೆ ಇನ್ನೇನ್ ಗೊತ್ತಾ, ಎಷ್ಟೋ ಜನಕ್ಕೆ ಊಟ ಸಿಗಲ್ಲ, ಅವರೆಲ್ಲ ಪಾಪ ಊಟ ಇಲ್ಲದೆ ಬದುಕ್ತಾ ಇರ್ತಾರೆ. ನಿಮ್ಗೆ ಅನ್ನ ಸಾಂಬಾರು ಸಿಗ್ತಿದೆ, ಬಟ್ ಅವ್ರ ತಮ್ಮ ನೋಡಿದ್ರೆ ಅವ್ನ ತಮ್ಮನ ಕ್ಯಾರೆಕ್ಟ್ರು ಇಲ್ಲ ನನ್ಗೆ ಬಿರಿಯಾನಿನೇ ತಿನ್ಬೇಕು, ಇದನ್ನ ಅತಿ ಆಸೆ ಅಂತಾರೆ. ಅತಿ ಆಸೆ ಅನ್ನೋದು ಲೈಫಲ್ಲಿ ಯಾವತ್ತೂ ಬರಬಾರ್ದು. ಆಸೆ ಇರಬೇಕು. ಅತಿ ಆಸೆ ಬಂದ್ರೆ ಮನುಷ್ಯ ಪೂರ್ತಿ ಹಾಳಾಗ್ಬಿಡ್ತಾನೆ ಅನ್ನೋದನ್ನೇ ಇದು ರೆಪ್ರೆಸೆಂಟೇಷನ್ ತರ ಅವ್ರು ತೋರಿಸ್ತಾ ಇರೋದು. ಅದಕ್ಕೆ ಅವರು ಹ್ಯಾಪಿಯಾಗಿರ್ಬೇಕು ಅಂದ್ರೆ ಎಷ್ಟಿದೆ ಏನಿದೆ ಅದನ್ನ ಎಂಜಾಯ್ ಮಾಡ್ರಿ. ಇನ್ನು ಬೇಕು ಅಂತ ಬಂದೇ ಬರುತ್ತೆ. ಅತಿಯಾಗಿ ಬೇಕು ಅಂದ್ರೆ ಸಿಗೋದಿಲ್ಲ. ಅದನ್ನ ಅವ್ರು ಎಕ್ಸಾಂಪಲ್ ಆಗಿ ತೋರಿಸ್ತಾರೆ. ಇಲ್ಲಿ ಬಾಸ್ ಬಂದ್ಬಿಟ್ಟು ನೀವುಗಳು, ಯಾಕಂದ್ರೆ ಇದು ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇದೆ ಸ್ಟೋರಿ. ಸೊ ನೀವೇ ಆರ್ಡರ್ ಕೊಟ್ಮೇಲೆ ಮೇನ್ ಕ್ಯಾರೆಕ್ಟರ್ಗೆ ಹೊಡಿ ಅಂತ ಏನಕ್ಕೆ ಹೊಡಿಯಲ್ಲ. ಸೊ ಅದನ್ನ ಅವ್ರ ರೆಪ್ರೆಸೆಂಟೇಷನ್ ಆಗಿ ತೋರಿಸ್ತಾ ಇರೋದು. ಸೊ ಆಮೇಲೆ ಅದಕ್ಕೆ ಅವ್ರು ಹೇಳೋದು ನೀನಲ್ಲಿ ನಾವು ಹೊಡಿಬೇಕು ನಿನ್ಗೆ ಅಂತ. ಅವಾಗ ಬನ್ರಿ ಅದಕ್ಕೆ ಹೊಡಿ ಬನ್ರಿ ಅಂತ ಹೇಳೋದು. ಸೊ ಟೆಕ್ನಿಕ್ಲಿ ಇದೇನು ಅಂದ್ರೆ ನೀವೇ ಗಾಡ್ ಅನ್ನೋನೇ ಪರ್ಮಿಷನ್ ಕೊಟ್ಮೇಲೆ ನಾನ್ಯಾರು ನೀನ್ಯಾರು, ಈಗ ಒಬ್ಬ ಕೊಡ್ತಾ ಇರ್ತಾನೆ ಈಸ್ಕೊಂತಾ ಇರ್ಬೇಕಷ್ಟೇ. ಇದೊಂಥರ ಸೈಕಾಲಜಿಕಲಿ ಮತ್ತೆ ಸ್ಪಿರಿಚುಯಾಲಿಟಿ ಮಿಕ್ಸ್ ಆಗಿರೋದು. ನೀವು ಅರ್ಥ ಮಾಡ್ಕೊಬೇಕು. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಹೇಳಿದ್ರಿ ಅದಕ್ಕೆ ಹೊಡೆದ್ರು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಅವ್ರು ಹೆಂಗ್ ಕನೆಕ್ಟ್ ಮಾಡ್ಕೊಂಡವ್ರೆ, ಅದಕ್ಕೆ ತಲೆನ ಖಾಲಿ ಇಟ್ಕೊಳ್ರಿ ಅಂತ.
ಏನಾಯ್ತು ಗೊತ್ತಾ, ಇಲ್ಲಿ ಲಿಟ್ರಲಿ ನಿಮ್ಮ ಮೈಂಡೇ ಫೋನ್ ಕಾಲ್ ಮಾಡ್ಬಿಟ್ಟು ಅವ್ನ ಅರೆಸ್ಟ್ ಮಾಡಬೇಡ, ಬಿಟ್ಬಿಡು ಅವನ್ನ ಅಂತ ಬೈದ್ಬಿಟ್ಟು ಪೊಲೀಸ್ ಅವ್ರಗಳನ್ನ ಓಡಿಸಿದ್ದು. ಯಾಕೆ ಅಂದ್ರೆ ನೀವು ಆಲ್ರೆಡಿ ಇಂಟ್ರೆಸ್ಟೆಡ್ ಆಗಿದ್ರಿ. ನೀನು ಅನ್ನೋ ಕ್ಯಾರೆಕ್ಟರ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತಲ್ಲ ನಿಮ್ಮ ಮೈಂಡು. ಸೊ ಇಂಟ್ರೆಸ್ಟಿಂಗ್ ಆಗೈತಲ್ಲ, ಇವನಾಗ ಡಿಸ್ಟರ್ಬ್ ಮಾಡ್ತಾನೆ ಬಂದ್ಬಿಟ್ಟು, ಹೌದು ನಾನು ನಿನಗೆ ಟಾಸ್ಕ್ ಕೊಟ್ಟಿದ್ದೆ, ನೀನು ಅಂದ್ರೆ ಏನು ಅಂತ ಹುಡುಕು ಅಂತ. ಬಟ್ ಈ ಮೇನ್ ಸೀನಲ್ಲಿ ಈ ತರ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಬಂದ್ಬಿಟ್ಟು ತಲೆ ತಿಂತವನಲ್ಲ ಅವನು, ಹೋಗ ಆಚೆ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ತಾ ಇರೋದು. ಅದಕ್ಕೆ ಅವ್ರು ಶಾಕ್ ಅಲ್ಲಿರೋದು, ಅದಕ್ಕೆ ಅವರು ಹಿಂದೆ ಹೋಗ್ತಾರೆ. ಇರೋದ್ ಇದ್ದಂಗೆ ನೋಡಿದ್ರೆ ತಲೆ ಎಲ್ಲೂ ಹೋಗಲ್ಲ, ಏನು ಅನ್ಸಲ್ಲ. ಇದ್ರಲ್ಲಿ ಅರ್ಥ ಏನ್ ಗೊತ್ತಾ, ಇರೋದಂಗೆ ನೋಡ್ಬೇಕು. ನೀವು ಅದನ್ನ ಇಮ್ಯಾಜಿನೇಟ್ ಮಾಡ್ಕೊಳಕ್ ಹೋದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಇದು ನೀವು ಇನ್ನ ಕಲ್ಪನೆ ಮಾಡ್ಕೋತಾ ಇರೋದು. ನಾಯಿಗಳು ಸೆಕ್ಸ್ ಮಾಡ್ತವೆ, ಮನುಷ್ಯರು ಸೆಕ್ಸ್ ಮಾಡ್ತಾರೆ. ಬಟ್ ಮನುಷ್ಯರು ಸೆಕ್ಸ್ ಮಾಡೋದನ್ನೇ ಯಾಕೆ ನೀವು ಜಾಸ್ತಿ ಎಂಜಾಯ್ ಮಾಡ್ತೀರಾ? ರೀಸನ್ ಸಿಂಪಲ್, ನೀವು ನಿಮ್ಮನ್ನ ಆ ವಿಡಿಯೋದಲ್ಲಿ ಅಥವಾ ಫೋಟೋದಲ್ಲಿ ಇಮ್ಯಾಜಿನೇಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅನ್ನೋ ತರ ಹಾಕೋತೀರಾ. ಅದಕ್ಕೆ ನಿಮ್ಗೆ ಜಾಸ್ತಿ ಫೀಲ್ ಆಗೋದು. ಅದ್ರ ತರ ಯೋಚನೆ ಮಾಡ್ಬೇಡಿ. ಆ ಫೋಟೋ ಇದ್ರೂ ನಿಮ್ಗೇನು ಅನ್ಸಲ್ಲ. ಅರ್ಥ ಆಯ್ತಾ? ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು. ಇರೋದನ್ನ ಇದ್ದಂಗೆ ನೋಡಿದ್ರೆ ನಿಮ್ಗೇನು ಪ್ರಾಬ್ಲಮೇ ಅನ್ಸಲ್ಲ. ನೀವು ಇಮ್ಯಾಜಿನೇಟ್ ಜಾಸ್ತಿ, ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ಪವರು. ನೀವು ಹೆಂಗ್ ಇಮ್ಯಾಜಿನೇಟ್ ಮಾಡ್ಕೋತಿರೋ, ನೆಗೆಟಿವ್ ಆಗಿ ಇಮ್ಯಾಜಿನೇಟ್ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಪಾಸಿಟಿವ್ ಅಷ್ಟೇ. ಒಬ್ಬೊಬ್ಬರಿಗೂ ಒಂದೊಂದು ತರ ಇರುವೆ ಹತ್ಕೊಳುತ್ತೆ. ಯಾರಿಗೆ ಯಾವ ರೀತಿ ಇರುವೆ ಯಾವಾಗ ಹತ್ಕೊಳುತ್ತೆ ಯಾವಾಗ ಕಚ್ಚುತ್ತೆ ಯಾರಿಗೂ ಗೊತ್ತಾಗಲ್ಲ. ಅವ್ರವ್ರ ಇರುವೆಗೆ ಅವ್ರವ್ರ ಬಟ್ಟೆ ಬೀಸ್ತಾರ ಅಷ್ಟೇ. ಇದ್ರ ಅರ್ಥ ಏನ್ ಗೊತ್ತಾ, ಲೈಫಲ್ಲಿ ಒಬ್ಬೊಬ್ಬರಿಗೆ ಅವ್ರವ್ರದ್ದೇ ಚಟಗಳು ಅಂತ ಇರುತ್ತೆ. ಆ ಚಟಗಳು ಬೇಕು ಅಂತಾನು ಬರುತ್ತೆ, ಕೆಲವೊಂದೊಂದು ಬೇಡ ಅಂತಾನು ಬರುತ್ತವೆ. ಅದು ಅವ್ರು ಇದಕ್ಕೋಸ್ಕರ ಬರುತ್ತೆ, ನೀಡ್ಗೋಸ್ಕರ. ಕೆಲವೊಬ್ರು ಡಿಪ್ರೆಷನ್ ಇಂದ ಬರುತ್ತೆ, ಕೆಲವೊಬ್ರು ಎಂಜಾಯ್ಮೆಂಟ್ ಇಂದ ಬರುತ್ತೆ, ಕೆಲವೊಬ್ರಿಗೆ ದುಡ್ಡು ಬೇಕಾಗಿರುತ್ತೆ, ಕೆಲವೊಬ್ರಿಗೆ ಬರೀ ಫನ್ಗೋಸ್ಕರ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಸೊ ಲೈಫ್ ಅನ್ನೋದು ಹಂಗೆ. ಸೊ ಯಾರ್ಯಾರಿಗೆ ಯಾವ್ಯಾವ ತರ ಚಟ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇದನ್ನ ರೆಪ್ರೆಸೆಂಟೇಟ್ ಮಾಡಿರೋದು, ಯಾರಿಗೆ ಯಾವ ತರ ಇರುವೆ ಹತ್ಕೊಳುತ್ತೆ ಅಂತ. ಅದನ್ನ ಅವ್ರು ಹೇಳ್ತಾ ಇರೋದಿಲ್ಲಿ. ಸೊ ನಿಮ್ಗದು ಒಬ್ಬೊಬ್ರಿಗೆ ಆಸೆಗಿರುತ್ತೆ, ಒಬ್ಬೊಬ್ರಿಗೆ ದುರಾಸೆಗಿರುತ್ತೆ, ಅಷ್ಟೇನೇನಿಲ್ಲ. ಕಣ್ಣು ಎದುರುಗಡೆನೆ ಉತ್ತರ ಇದೆಯಲ್ಲ ಅಮ್ಮಿ, ಪ್ರಶ್ನೆಗಳೆಲ್ಲ ಯಾಕೆ ಕೇಳ್ಬೇಕು? ಇಲ್ಲಿ ಯಾಕೆ ಗೊತ್ತಾ ಅವ್ರು ಹೇಳಿದ್ದು, ಕಣ್ ಮುಂದೆನೆ ಉತ್ತರ ಇದೆಯಲ್ಲ, ಏನಕ್ಕೆ ಪ್ರಶ್ನೆ ಕೇಳಬೇಕು? ನೀನೊಂದು ಹುಡುಗಿ ಹೂ ಇಸ್ ಗುಡ್, ಹೂ ಇಸ್ ಟ್ರೈಂಗ್ ಟು ಹೆಲ್ಪ್ ಮೀ. ಸೊ ಅಷ್ಟೇ ತಾನೇ ಬೇಕಾಗಿರೋದು. ನನ್ಗೆ ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ ನೀನು ಹೆಲ್ಪ್ ಮಾಡ್ತಿದ್ಯಾ. ಸೊ ನಾನೇನಕ್ಕೆ ಹಿಂದೆ ಮುಂದೆ ಹೆಸಿಟೇಟ್ ಮಾಡಬೇಕು? ಜಾಸ್ತಿ ಯೋಚನೆ ಮಾಡೋದ್ರಿಂದ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಸುಮ್ಮನೆ ಗೋ ವಿತ್ ದ ಫ್ಲೋ. ಆಗಾದ ಮುಂದೆ ಹೆಂಗಿದ್ರು ಆಗೋದು ಹಾಗೆ ಆಗುತ್ತೆ, ದೇವ್ರ ಕೈ ಕಂಟ್ರೋಲ್ ಇರುತ್ತಲ್ವಾ. ಅದಕ್ಕೆ ಅವರು ಮುಂದೆನೇ ಇದೆಯಲ್ಲ ಆನ್ಸರು, ನಡಿ ಒಯ್ತಾ ಇರಬೇಕು ಅಷ್ಟೇ. ಆ ಹುಡುಗನ್ ಬಿಡ್ಬೇಕು ಹೆಂಗುವೆ, ಅದಕ್ಕೋಸ್ಕರ ತಾನೇ ನಾವು ಒಯ್ತಾ ಇರೋದು. ಹೋಗ ನಡಿ ಅಷ್ಟೇ. ಕಣ್ ಮುಂದೆ ಏನೇನ್ ಕಾಣಿಸ್ತಿದ್ಯೋ ಅದೆಲ್ಲ ಉತ್ತರ, ಕಾಣಿಸ್ದಿರೋದ್ ಪ್ರಶ್ನೆ. ನಾನ್ ಕಾಣಿಸ್ದಿರೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಇದ್ರ ಅರ್ಥ ಏನ್ ಗೊತ್ತಾ, ನಿಮ್ ಕಣ್ಣು ಮುಂದೆ ಏನಿದೆಯೋ ಅದು ಮಾತ್ರ ಒರಿಜಿನಲ್, ಇಲ್ದೇ ಇರೋದಲ್ಲ ಫೇಕು ಅಂತ ಹೇಳ್ತಾ ಇದ್ದು. ಫಾರ್ ಎಕ್ಸಾಂಪಲ್, ನೀವು ನಿಮ್ ಮುಂದೆ ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಫೇಕ್ ಆಕ್ಚುಲಿ. ಯಾಕಂದ್ರೆ ನನ್ನ ಸ್ಕ್ರೀನ್ ನಲ್ಗಡೆ ನೀವು ನಮ್ಮ ವಿಡಿಯೋನ ನೋಡ್ತಾ ಇರೋದು. ನಾನು ರಿಯಲ್ ಆಗಿ ಬಂದ್ಬಿಟ್ಟು ನಿಮ್ ಮುಂದೆ ಕೂತ್ಕೊಂಡು ಈ ಕಥೆನೇ ಹೇಳ್ತಿಲ್ವಲ್ಲ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ತಿಲ್ವಲ್ಲ ಆಯ್ತಲ್ವಾ, ಅದರಿಂದ ಇದು ಫೇಕು. ನಾನೇನ ನಿಮ್ ಮುಂದೆ ಬಂದ್ಬಿಟ್ಟು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅದು ಒರಿಜಿನಲ್. ಅದನ್ನೇ ಅವ್ರು ಹೇಳ್ತಾ ಇರೋದು. ನಾನು ಎದುರುಗಡೆ ಬಂದ್ಬಿಟ್ಟು ಎಲ್ಲ ಹೇಳ್ತಿದ್ರೆ ಅದು ಒರಿಜಿನಲ್. ಬರೀ ಇದು ಸ್ಕ್ರೀನಲ್ಲಿ ಹೇಳ್ತಾ ಇದ್ದೀನಲ್ಲ, ಹಾಗಾಗಿ ಇದೊಂಥರ ಫೇಕು. ಅದು ಸ್ವಲ್ಪ ರೆಪ್ರೆಸೆಂಟೆಡ್, ಇದು ಒಂಥರ ಸ್ಪಿರಿಚುಯಾಲಿಟಿ ತರ. ನೀವು ಅರ್ಥ ಮಾಡ್ಕೊಳ್ಳೋರಿಗೆ ಇದು ತುಂಬಾ ಅರ್ಥ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದೆ, ತಲೆನೇ ಇಲ್ಲ ಅಂತ ಹೇಳಿಲ್ಲ. ಇದ್ರ ಅರ್ಥ ಏನು ಅಂದ್ರೆ, ನೀವು ಈಗ ನೋಡಿ, ನಾನು ನಿಮಗೆ ಫೇಕ್ ಅಂತ ಹೇಳ್ದೆ, ಬಟ್ ನಾನೇನೋ ನಿಮ್ ರಿಯಲ್ ಲೈಫಲ್ಲಿ ಬಂದು ನನ್ನ ರಿಯಲ್ ಆಗಿ ನೋಡಿದ್ವಿ, ಆಮೇಲೆ ನಾನು ತಿರ್ಗಾ ಇನ್ನೊಂದು ದಿವಸ ನಿಮಗೆ ಸಿಕ್ಕಿದ್ರೆ ನೀವು ಅವಾಗ ಗೊತ್ತು ತಾನೆ ನಾನು ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದೀನಿ ಅಂತ, ಅದು ರಿಯಲ್ ಆಗುತ್ತೆ. ಅದನ್ನ ಅವ್ರು ಹೇಳ್ತಾ ಇರೋದು. ನೀವು ಆಡಿ ನನ್ನ ನೋಡಿ, ನನ್ನ ಮಾತಾಡಿಸಿ, ನಾನು ಇದ್ದೀನಿ ಅಂತ ನಿಮ್ಗೆ ಗೊತ್ತಿದ್ಮೇಲೆ ನಿಮ್ಗೆ ಆಟೋಮೆಟಿಕ್ ನಾನು ಇನ್ನೊಂದು ದಿವಸ ಸಿಕ್ಕಿದಾಗ ಅವ್ನು ಇದ್ದ ಅಂತ ಹೇಳ್ತೀರಾ. ಯಾಕೆ ನಾನು ರಿಯಲ್ ಆಗಿದ್ದೆ, ಅದನ್ನೇ ರಿಯಲ್ಲು, ಅದೇ ನಿಜ ನಿಮ್ಮ ಕಣ್ ಮುಂದೆ ನಡೀತಾ ಇರೋದು. ಈಗ ರಿಯಲ್ ಯಾಕಿಲ್ಲ, ನಾನು ಬರೀ ವಿಡಿಯೋದಲ್ಲಿ ಇದ್ದೀನಿ ಮಾತ್ರ, ರಿಯಲ್ ಆಗಿ ನಿಮ್ಮ ಕಣ್ ಮುಂದೆ ಇಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆ ಎಷ್ಟು ದಿವಸದಾಗಿರುತ್ತೋ ವಿಡಿಯೋ, ನಾನು ಯಾವತ್ತಿಂದ ಇವತ್ತು ಪಬ್ಲಿಷ್ ಮಾಡಿರ್ತೀನಿ. ನಿಮ್ಗೆ ಹೆಂಗೆ ಗೊತ್ತು ನಾನು ಇವತ್ತೇ ಪಬ್ಲಿಷ್ ಮಾಡಿದೆ, ಈ ಸೆಕೆಂಡೇ ಮಾಡಿದೆ, ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೆಂಗೆ ಅನ್ಕೊಂಡ್ರಿ? ನಿಮ್ಮ ಇಮ್ಯಾಜಿನೇಷನ್ ಅದು ನಾನು ಈಗಲೇ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ವಿಡಿಯೋ ಹಂಗಿದೆ ಅಷ್ಟೇ. ಇದೊಂಥರ ಸ್ಪಿರಿಚುಯಾಲಿಟಿ, ತುಂಬಾ ಮೈಂಡ್ ಫಕ್ ಆಗುತ್ತೆ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಇವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲೈಫ್ ಎಲ್ಲೋ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ವಿಡಿಯೋ ನಾನು ಇನ್ನೊಂದ್ಸರಿ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಥ್ಯಾಂಕ್ಸ್ ಟು ಸನ್ ನೆಟ್ವರ್ಕ್. ಕೋಪ ಬರ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಕೋಪವನ್ನು ಜಯಿಸಿದವನು ಪರಮಾತ್ಮನಾಗುತ್ತಾನೆ ಅಂತ ಹೇಳ್ತಾರೆ. ಏನಪ್ಪ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರನೇ ಹಂಗಿತ್ತು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಏನು ನಾನು ದೊಡ್ಡ ಯೂಟ್ಯೂಬರು ಅಲ್ಲ, ಚಿಕ್ಕ ಪುಟ್ಟ ವಿಡಿಯೋಸ್ ಮಾಡ್ತೀನಿ. ಒಂದು ಹತ್ರ ಒಂದು 650 ಸಬ್ಸ್ಕ್ರೈಬರ್ಸ್ ಇರ್ಬೋದು ಅಷ್ಟೇ. ಅಂತ ಅಂದಮೇಲೆ ಇವರು ಬ್ಲಾಕು ಡೈರೆಕ್ಟಾಗಿ ಕಾಪಿರೈಟ್ ಕ್ಲೇಮು ಇಲ್ಲ, ಬ್ಲಾಕ್ ಮಾಡಿ ಬಿಸಾಕ್ಬಿಟ್ರು. ನಾನೇನೋ ಮಾಡೋಕ್ಕೆ ನಾನು ಡಿಲೀಟೇ ಮಾಡಿಬಿಟ್ಟೆ.
ಗೊತ್ತಾಗದೆ ಬಿಡಿ, ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ಇಟ್ಸ್ ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪಾರ್ಟ್ 4 ಬರುತ್ತೆ, ಬೇಗ ಬಿಡ್ತೀನಿ. ಇದು ಹೋಗಿದ್ರಿಂದ ನಾನು ಇದನ್ನು ಫಸ್ಟ್ ಮಾಡಬೇಕಾಗಿ ಬಂತು, ಯಾಕಂದರೆ ಈ ಸೆಕೆಂಡ್ ಪಾರ್ಟ್ ಇಲ್ಲದೆ ಅದು ಹೆಂಗೆ ನಾನು 4th ಪಾರ್ಟಿಗೆ ಜಂಪ್ ಆಗ್ಬಿಡ್ಲಿ. ಬರುತ್ತೆ, ತಡ್ಕೊಳ್ಳಿ, ಬೇಗ ಬರುತ್ತೆ. ಐ ವಿಲ್ ಟ್ರೈ ಟು ಮೇಕ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.